ಇಂದು ವಿಜಯಪುರ ಜಿಲ್ಲೆ ಕೊರ್ತಿ-ಕೋಲಾರ ಸೇತುವೆ ಮೇಲೆ ಭೀಕರ ಅಪಘಾತ. ಇಂದು ಕೊರ್ತಿ-ಕೋಲಾರ ಸೇತುವೆ ಮೇಲೆ ಕಾರ್ ಗಾಡಿಗೆ ಓವರ್ ಅಟ್ಯಾಕ್ ಮಾಡಲು ಹೋಗಿ ಕಾರ್ ಗಾಡಿಗೆ ಗುದ್ದಿ ನಿಯಂತ್ರಣ ತಪ್ಪಿ ತಡೆಗೋಡೆಗೆ ಗುದ್ದಿ ಟಿಪ್ಪರ್ ಹೈವೇ ಸೇತುವೆ ಮೇಲಿಂದ ಬೋರ್ಗರೆಯುತ್ತಿರುವ ಕೃಷ್ಣಾ ನದಿಯ ಆಳಕ್ಕೆ ಉರುಳಿದೆ. ತಕ್ಷಣ ಸ್ಥಳೀಯರು ಬೀಳಗಿ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ತಿಳಿಸಿದಾಗ ತಕ್ಷಣ ಜಲವಾಹನದೊಂದಿಗೆ ಸಿಬ್ಬಂದಿಯವರು ಜತೆಗೂಡಿ ಜಿಲ್ಲಾ ಅಗ್ನಿಶಾಮಕ ಠಾಣಾಧಿಕಾರಿ ಅವರ ನೇತೃತ್ವದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯರ ಸಹಕಾರದೊಂದಿಗೆ ಒಬ್ಬರನ್ನು ಜೀವಂತವಾಗಿ ರಕ್ಷಿಸಲಾಯಿತು. ಮತ್ತೊಬ್ಬ ಹುಡುಕಾಟದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥ ಸಿಬ್ಬಂದಿ ಹೆಸರು ಪ್ರಕಾಶ್ ಪವಾರ್, ಆನಂದ್ ಚಿನಗುಂಡಿ, ರಂಗಪ್ಪ ನಕ್ಕರಗುಂದಿ, ಬಸವರಾಜ್ ಹೂಗಾರ್, ರವಿ ಚವ್ಹಾಣ್, ಫಾರೂಕ್ ಉಡೇದ್, ಸಂಗಪ್ಪ ಕಟಗೇರಿ, ಶಿವಗಿನಪ್ಪ ಕುಂಬಾರ್, ಆನಂದ್ ನಂದಗಿ, ಕಲ್ಲಪ್ಪ ಮಾದರ್, ಶಿವರಾಜ್ ಕುಮಾರ್ ಬಗಲಿ, ಲಿಂಗಾರೂಢ ಹಳ್ಳೂರ್, ರಾಜು ತಟಗಾರ್ ಸಿಬ್ಬಂದಿ ಭಾಗಿಯಾಗಿದ್ದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್.ಎಂ. ಸುದ್ದಿ ಮಿತ್ರ, ಜಮಖಂಡಿ.